320 ಅನಿಮಲ್ಸ್ ಇದಾವೆ. ಗೊಬ್ಬರಗಳಲ್ಲಿ ತಮಗೆ ಕೋಳಿ ಗೊಬ್ಬರ ಸಿಗುತ್ತೆ, ದನದ ಗೊಬ್ಬರ ಸಿಗುತ್ತೆ, ಎಲ್ಲಾ ಗೊಬ್ಬರಗಳು ಸಿಗುತ್ತೆ. ಕುರಿ ಮೇಕೆ ಗೊಬ್ಬರಗಳು ಅಂದ್ರೆ ತುಂಬಾ ಸ್ಕೇರ್ಸಿಟಿ. ಇದು ಪ್ರೂವನ್ ಆಗಿದೆ. 2-2.5 ವರ್ಷ ಕುರಿ ಗೊಬ್ಬರದ ಪವರ್ ಇದ್ದೇ ಇರುತ್ತೆ. ಫೈನ್ ಕುರಿ ಮತ್ತೆ ಮೇಕೆ ಗೊಬ್ಬರ ಇರುತ್ತೆ. ರೀಸನಬಲ್ ರೇಟ್ ಆಗಿ ನಾವು ಇದು ಮಾಡ್ತಾ ಇದೀವಿ. ಹೆಚ್ಚು ಕಮ್ಮಿ 160 ಇಂದ 170 ವಿಧಿಯ ಜಾತಿ ಗಿಡಗಳನ್ನ ತಿನ್ಕೊಂಡು ಲಿಗ್ನಿನ್, ವೈಟಮಿನ್ಸ್, ಪ್ರೋಟೀನ್ ಅಷ್ಟು ಪರ್ಫೆಕ್ಟ್ ಆಗಿ ಡೈಜೆಸ್ಟ್ ಮಾಡ್ಕೊಂಡು ಒಂದು ಗುಣಮಟ್ಟದ ಗೊಬ್ಬರ ತಯಾರಾಗ್ತಾ ಇದೆ. ಚೀಲಗಳ ವೈಸ್ ನಾವು ಎಲ್ಲೇ ಆರ್ಡರ್ ಬಂದ್ರು ನಾವು ಕಳಿಸ್ಕೊಡಕ್ ರೆಡಿ ಇದೀವಿ. 2 ವರ್ಷದಿಂದ ಆಲ್ರೆಡಿ ಇದನ್ನ ಮಾಡ್ತಾ ಇದೀನಿ ಕೂಡ. ರಿಸರ್ಚ್ ಪ್ರಕಾರ ಮೇಕೆ ಅಥವಾ ಕುರಿ ಗೊಬ್ಬರದಲ್ಲಿ ಸಾವಯವ ಇಂಗಾಲ 46.4% ರೆಕಾರ್ಡ್ ಆಗಿದೆ. NPK ನೈಟ್ರೋಜನ್ ಬಂದು 2.14% ರೆಕಾರ್ಡ್ ಆಗಿದೆ. ಫಾಸ್ಫರಸ್ ಪೆಂಟಾಕ್ಸೈಡ್ ಅಂತ 0.46% ರೆಕಾರ್ಡ್ ಆಗಿದೆ. ಪೊಟ್ಯಾಷಿಯಂ ಆಕ್ಸೈಡ್ 3.42% ರಿಸರ್ಚ್ ಪ್ರಕಾರ ಪ್ರೂವ್ ಆಗಿದೆ. ಒಳಗಡೆನೆ ಫಲ್ವಿಕ್, ಕೈಟಿನ್, ಹ್ಯೂಮಿಕ್ ಆಸಿಡ್ ಪ್ರತಿಯೊಂದು ಕೂಡ ಅಳವಡಿಸಿದೆ. ಈ ಪಿಚ್ಕೆ ಫಾರ್ಮ್ ಏನಕ್ಕಾಗತ್ತೆ ಅಂದ್ರೆ ಭೂಮಿಗೆ ಬಿದ್ದಾಕ್ಷಣ ನೋಡಿ, ಒಂದು ಹನಿ ನೀರು ಬಿದ್ರೂ ಅದ್ರ ರೀಟೈನ್ ಮಾಡ್ಕೊಳ್ಳೋ ಕೆಪಾಸಿಟಿ ಮೇಕೆ ಕುರಿ ಗೊಬ್ಬರದಲ್ಲಿ ಮಾತ್ರ. ಟ್ರೈಕೋಡರ್ಮ್ ಆಗಿರ್ಬೋದು, ಸೂಡೋಮೋನಾಸ್ ಆಗಿರ್ಬೋದು, ಫೆಸಿಲೋಮೈಸಿಸ್ ಆಗಿರ್ಬೋದು, ಮೈಕ್ರೋರೈಸ್ ಆಗಿರ್ಬೋದು, ಪ್ರತಿಯೊಂದು ಇನ್ಯಾಕ್ಯುಲೆಂಟು ನಮ್ಮ ಮೇಕೆ ಗೊಬ್ಬರದಲ್ಲಿ ಅಳವಡಿಸಿ ರೈತರಿಗೆ ಕೊಡ್ತಾ ಇದೀವಿ. ಇಟ್ಸ್ ದ ಗ್ರೋಯಿಂಗ್ ಹಬ್. ಈ ಜೀವಾಣುಗಳು ಮತ್ತೆ ಮೇಕೆ ಗೊಬ್ಬರಗೆ ಸಾವಯವ ಸಂಬಂಧನ ಕಲ್ಪಿಸಿದೀವಿ. ಇಲ್ಲಿ ಬೇಕಾಗಿರೋದು ಅದು ಸ್ಕೇರ್ಸಿಟಿ ಇರೋಂಥ ಪ್ರಾಡಕ್ಟ್ ಒಂದೇ. ಆನ್ಲೈನ್ ವೆಬ್ಸೈಟ್ ಕೂಡ ಓಪನ್ ಮಾಡಿ ಮೇಕೆ ಗೊಬ್ಬರನ ನನ್ನ ವೆಬ್ಸೈಟ್ ಅಲ್ಲಿ ಕೂಡ ಮಾರ್ತಾ ಇದ್ದೀನಿ. soilsustain.com ಅಂತ. 5 kg ಇಂದ ಹಿಡಿದು 50 kg ವರೆಗೂ ನಾನು ಆರ್ಡರ್ ಮಾಡಬಹುದು. ಬಲ್ಕ್ ಸಪ್ಲೈಯರ್ಸ್ ಇವಾಗ ರೈತರಿಗೆ ಅಡಕೆಗೆ ಹಾಕ್ಬೇಕಾಗಿರುತ್ತೆ, ದ್ರಾಕ್ಷಿಗೆ ಹಾಕ್ಬೇಕಾಗಿರುತ್ತೆ, ದಾಳಿಂಬೆಗೆ ಹಾಕ್ಬೇಕಾಗಿರುತ್ತೆ.